ನನ್ನ ಟೈಮೇ ಸರಿ ಇಲ್ಲ ಇಂಗಳಿಗೆ ಅವರೇ. ಬಹುಶಃ ಒಂದು ಇರುವೆ ಕಚ್ಚಿದ್ರು ಕೂಡ ಅಟ್ಲೀಸ್ಟ್ ಒಂದು ವಾರ ಆದರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕು ಅನ್ಸುತ್ತೆ. ನನ್ನ ಟೈಮ್ ಅಷ್ಟು ಕೆಟ್ಟದಾಗಿದೆ. ಬದುಕೇ ಶಾಶ್ವತ ಅಲ್ಲ ಅಂದಮೇಲೆ ಈ ಒಳ್ಳೆ ಸಮಯ ಕೆಟ್ಟ ಸಮಯ ಎಲ್ಲ ಶಾಶ್ವತನ ಸರ್. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಕತ್ಲೆ ಕತ್ಲೆ ಅನ್ನಿಸ್ತಿದೆ. ದುಷ್ಟರೇ ಮೇಲ್ಗೈ ಸಾಧಿಸ್ತಿದ್ದಾರೆ. ನಾನು ಸತ್ಯ ಹೇಳಕ್ ಪ್ರಯತ್ನ ಪಟ್ಟಾಗೆಲ್ಲ ಬರೀ ಅರಣ್ಯ ರೋದನೆಯಾಗೆ ಉಳಿತಾ ಇದೆ. ನನ್ನ ಮಾತು ಯಾರಿಗೂ ಕೇಳಿಸ್ತಾ ಇಲ್ಲ. ಸರ್, ನೆಗೆಟಿವ್ನಲ್ಲೇ ಪಾಸಿಟಿವ್ ಇರೋದು. ಕತ್ಲಾಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ಕತ್ಲಾದ್ರೇನೆ ದೀಪ ಹಚ್ಚೋದಕ್ಕೆ ಅವಕಾಶ ಸಿಕ್ತು ಅಂತ ಖುಷಿ ಪಡಬೇಕು. ಸರ್, ದೀಪ ಹಚ್ಚಬೇಕು ಅಂದ್ರೆ ಕತ್ಲಾಗ್ಲೇಬೇಕಲ್ವಾ ಸರ್? ನನಗೆ ನನ್ನ ಬಗ್ಗೆ ಯೋಚನೆ ಇಲ್ಲ. ನನಗೆ ಸಹಾಯ ಮಾಡಕ್ ಬಂದವ್ರಿಗೆಲ್ಲ ತೊಂದರೆ ಆಗ್ತಿದೆ. ಈಗ ನೀವೇ ನೋಡಿ, ಪಲ್ಲವಿ ಅವ್ರ ದೃಷ್ಟಿಲಿ ನೀವು ಕೆಟ್ಟೋರಾದ್ರಿ. ಆಫೀಸಲ್ಲಿ 4 ಜನಕ್ಕೆ ಗೊತ್ತಾದ್ರೆ ನಿಮಗೆ ತೊಂದರೆ ಆಗೋದು. ಸರ್, ಹಾಗೆಲ್ಲ ಏನೂ ಆಗಲ್ಲ, ಬಿಟ್ಬಿಡಿ. ಡೈರಿಲಿ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆದ ವಿಚಾರ ನಾನು ನಿಮ್ಗೆ ಹೇಳಿದ್ನಲ್ಲ, ಆ ವಿಚಾರ ಪಲ್ಲವಿ ಮೇಡಮ್ ಎಲ್ರಿಗೂ ಹೇಳಕ್ ಹೋಗಲ್ಲ ಸರ್. ಆದ್ರೂ ನನ್ನಿಂದ ಸುಮ್ಮನೆ ಆಗ್ಲಿ ಬಿಡಿ ಸರ್. ನೀವು ನಿರಪರಾಧಿ ಅಂತ ಸಾಬೀತಾಗ್ಬೇಕು ಸರ್. ನೀವು ಸೋತ್ರೆ ಸತ್ಯಕ್ಕೆ ನಿಷ್ಠೆಗೆ ಸೋಲಾಗುತ್ತೆ. ಹಾಗಾಗ್ಬಾರ್ದು. ದುಷ್ಟರು ಗೆದ್ರೆ ಜಗತ್ತು ನಡೆಯಲ್ಲ ಸರ್. ನೀವು ಗೆಲ್ಬೇಕು, ನೀವು ಗೆಲ್ತೀರಾ. ಆದ್ರೆ ಪಲ್ಲವಿಯವರು ಸಾಕ್ಷಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ. ನಾನ್ ಗೆಲ್ಲೋದಾದ್ರೂ ಹೇಗೆ? ಸರ್, ಪಲ್ಲವಿ ಮೇಡಮ್ಗೆ ನಿಮ್ ಬಗ್ಗೆ ಗೊಂದಲ ಇದೆ ಹೊರತು ಕೆಟ್ಟ ಅಭಿಪ್ರಾಯ ಇಲ್ಲ. ನೀವು ಮಾಡಿರೋ ಒಳ್ಳೆ ಕೆಲಸದ ಬಗ್ಗೆ ಪಲ್ಲವಿ ಮೇಡಮ್ಗೆ ತುಂಬಾ ಗೌರವ ಇದೆ ಸರ್. ನಿಮ್ ಬಗ್ಗೆ ಪಲ್ಲವಿ ಮೇಡಮ್ಗೆ ಇನ್ನಷ್ಟು ಸತ್ಯಗಳು ಗೊತ್ತಾಗಬೇಕು ಸರ್. ಅದು ಗೊತ್ತಾದ ದಿವಸ ಪಲ್ಲವಿ ಮೇಡಮೇ ಹೋರಾಡಿ ನೀವು ನಿರಪರಾಧಿ ಅಂತ ಸಾಬೀತು ಮಾಡ್ತಾರೆ. ಸರ್, ನೀವು ಆಗಾಗ ಪಲ್ಲವಿ ಮೇಡಮ್ನ ಭೇಟಿ ಆಗ್ತೀರಿ. ನಿಮ್ಮ ಅಂತರಂಗ, ನಿಮ್ಮ ಒಳ್ಳೆತನ ಅವ್ರಿಗೆ ಹೆಚ್ಚೆಚ್ಚು ಗೊತ್ತಾಗಬೇಕು. ಅದರಿಂದ ನಿಮಗೆ ಒಳ್ಳೇದಾಗುತ್ತೆ. ನನ್ನ ಚಿಂತೆ ಬಿಡಿ ಸರ್.